इनकलाबो इनकलाबो ओ इनकलाबो 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 जिंदाबाद 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 धर्मेंद्र प्रधान धर्मेंद्र प्रधान आगे बढ़ो हम तुम्हारे साथ हैं तुम आगे बढ़ो हम तुम्हारे साथ हैं 10 फुट डिस्टेंस गली गली में शोर है बीजेपी सरकार चोर है गली गली में शोर है बीजेपी सरकार चोर है गली गली में शोर है बीजेपी सरकार चोर है गली गली में शोर है बीजेपी सरकार धर्मेंद्र प्रधान इस्तीफा दो धर्मेंद्र प्रधान हम तुम्हारे साथ हैं हम तुम्हारे साथ हैं ಪರೀಕ್ಷೆಯಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡೋದ್ರ ಮುಖಾಂತರ 27 ಲಕ್ಷ ಜನರಿಗೆ ಏನಪ್ಪಾ ಅಂತ ಇವ್ರು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಷ್ಟೋ ಪಾಲಕರು ವರ್ಷವಿಡೀ ತಮ್ಮ ಮಕ್ಕಳಿಗೆ ಒಂದು ಬದುಕಾಗ್ತದೆ, ನಮ್ಮ ಮಕ್ಕಳು ಕೂಡ ಒಂದು ಡಾಕ್ಟರ್ ಇಂಜಿನಿಯರ್ ಆಗ್ಬೋದು ಅಂತಕ್ಕಂಥ ಕನಸು ಕಟ್ಕೊಂಡು ಅವ್ರೇನಪ್ಪಾ ಅಂದ್ರೆ ಒಂದು ಎಕ್ಸಾಮಿನೇಷನ್ಗೆ ಮಕ್ಕಳನ್ನ ತಯಾರಿ ಮಾಡಿರ್ತಾರೆ, ವರ್ಷವಿಡೀ ದುಡ್ಡನ್ನು ಹಾಕಿರ್ತಾರೆ. ಆದ್ರೆ ಆ ದುಡ್ಡು ಹಾಕಿರ್ತಕ್ಕಂಥ ಶ್ರಮ ವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೂ ದ್ರೋಹ ಬಗೆದಿರ್ತಕ್ಕಂಥ ಕೇಂದ್ರ ಸರ್ಕಾರದ ಈ ಶಿಕ್ಷಣ ಸಚಿವರು ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಕ್ಷಮೆ ಯಾಚಿಸಬೇಕು. ಮತ್ತು ಆ ಕುಟುಂಬಗಳೇನು ಮಕ್ಕಳೇನು ಏನಪ್ಪಾ ಅಂತ ಈಗಾಗಲೇ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರೇನಪ್ಪಾ ಅಂತ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ, ಆ ಕುಟುಂಬಗಳಿಗೆ ನ್ಯಾಯಯುತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು. ಯಾಕಂದ್ರೆ ಮಕ್ಕಳನ್ನ ನೀವು ಮತ್ತೆ ಅವ್ರಿಗೆ ಏನಪ್ಪ ಬದುಕಿಸ್ಕೊಳಕ್ ಆಗಲ್ಲ, ಆ ಮಕ್ಕಳ ಜೀವ ಕಳ್ಕೊಂಡಿದ್ದಾವೆ, ಆ ಜೀವನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ದುಃಖದಲ್ಲಿದ್ದಾವೆ. ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಆ ಕೇಂದ್ರ ಸರ್ಕಾರ ಮಾಡಬೇಕು. ಕೂಡಲೇ ಇದರ ಹೊಣೆ ಹೊತ್ತು ಏನಪ್ಪಾ ಅಂತಂದ್ರೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಈ ದಿನ ಜಂತರ್ ಮಂತರ್ನಲ್ಲಿ ನಮ್ಮ ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಮಾರ್ಚ್ ನಡೀತಾ ಇದೆ. ಅದರ ಬೆಂಬಲಾರ್ಥವಾಗಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಮಾರ್ಚ್ ಅನ್ನು ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ನಾವೆಲ್ಲರೂ ಇಂದು ಮಾತನಾಡದಿದ್ದರೆ, ನಾವೆಲ್ಲರೂ ಕೂಡ ಇಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡದಿದ್ದರೆ ಮುಂದಿನ ದಿನಮಾನದಲ್ಲಿ ಕೆಟ್ಟ ಪರಿಸ್ಥಿತಿಯನ್ನ ದೇಶಾದ್ಯಂತ ತಂದು ನಿಲ್ಲಿಸಲಿಕ್ಕೆ ಅವರೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ದೇಶದಲ್ಲಿ ಏನು ಆಗ್ಬೇಕಾಗಿದೆ ಎಲ್ಲ ಅನಾಹುತಗಳಾಗ್ತಾ ಇದ್ದಾವೆ. ಯಾಕಂದ್ರೆ ನಿರುದ್ಯೋಗ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿರುದ್ಯೋಗಿಗಳೇನಪ್ಪಾ ಅಂತಂದ್ರೆ ಇಡೀ ಭಾರತ ದೇಶ ನಿರುದ್ಯೋಗದ ಟೈಮ್ ಬಾಂಬ್ ಮೇಲೆ ಕುಳಿತುಕೊಂಡಿದೆ, ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬಹುದು, ಅಷ್ಟು ನಿರುದ್ಯೋಗ ಭಾರತ ದೇಶದಲ್ಲಿ ತಾಂಡವಾಡ್ತಾ ಇದೆ. ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದ್ರು ಕೂಡ ಅವ್ರು ಏನಪ್ಪಾ ಅಂತ ನಾಲಾಯಕರು ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ, ದೇಶ ದ್ರೋಹಿಗಳ ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ, ದೇಶದ ಜನ ವಿರೋಧಿಗಳ ಅಧಿಕಾರದಲ್ಲಿ ಕುಳಿತುಕೊಂಡಿದ್ದಾರೆ, ವಿದ್ಯಾರ್ಥಿ ಯುವ ಜನರ ವಿರೋಧಿಗಳು ಅಧಿಕಾರದಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡ್ತಾ ಇದ್ದಾರೆ, ಈ ದೇಶದ ಜನತೆಗೆ ದ್ರೋಹ ಮಾಡ್ತಾ ಇದ್ದಾರೆ. ಕೂಡಲೇ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇಂದು ಆ ಪಾರ್ಲಿಮೆಂಟ್ ಮಾರ್ಚ್ಗೆ ಸೋನಂ ವಾಂಗ್ಚುಕ್ ಅಂದ್ರೆ ಯಾರು, ಈ ದೇಶದಲ್ಲಿ ಒಬ್ಬ ವಿಜ್ಞಾನಿ, ಪರಿಸರವಾದಿ, ಅವರು ಏನಪ್ಪಾ ಅಂದ್ರೆ ಯಾವುದೇ ಸ್ವಾರ್ಥಕ್ಕಾಗಿ ಅವರು ಪ್ರತಿಭಟನೆ ಕುಳಿತುಕೊಂಡಿಲ್ಲ. ಈ ದೇಶದ ವಿದ್ಯಾರ್ಥಿ ಯುವ ಜನರ ಬದುಕಿಗಾಗಿ ಅವರು ಏನಪ್ಪಾ ಅಂತಂದ್ರೆ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ಇಷ್ಟೇ. ಅವರು ಏನು ಉದ್ದೇಶ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಯುವ ಜನರ ಭವಿಷ್ಯದ ಜೊತೆಲಿ ಚೆಲ್ಲಾಟಾಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು, ಆ ಕುಟುಂಬಗಳಿಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ, ಇವ್ರು ಏನಪ್ಪಾ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಅವರಲ್ಲ, ಅವರು ಪ್ರವಾಸ ಮಂತ್ರಿಗಳು. ಯಾಕಂದ್ರೆ ಯಾವಾಗಲೂ ಪ್ರವಾಸದಲ್ಲಿ ಇರ್ತಾರೆ ಅವರು. ಪ್ರಧಾನಮಂತ್ರಿಗಳು ಭಾರತದ ದೇಶದ ಒಂದೇನಾದ್ರು ಪ್ರವಾಸ ಖಾತೆ ಇದ್ರೆ ಅದನ್ನ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಯಾವಾಗಲೂ ಪ್ರವಾಸದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅವರು ಪ್ರವಾಸ ಮಂತ್ರಿಯಾಗಿ ಭಾರತ ದೇಶದಲ್ಲಿ ಏನೂ ಕೂಡ ನೋಡದೆ ಐಷಾರಾಮಿ ಜೀವನವನ್ನು ನಡೆಸ್ತಕ್ಕಂಥ ಆ ಪ್ರಧಾನಮಂತ್ರಿಗಳಿಗೆ ನಾವು ಏನಪ್ಪಾ ಅಂತಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ಅವ್ರನ್ನ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೇವೆ. ಬಂಧುಗಳೇ, ನಾವೆಲ್ಲರೂ ಕೂಡ ಇಂದು ಎಚ್ಚರಗೊಳ್ಳದಿದ್ದರೆ ನಮ್ಮ ಮಕ್ಕಳ, ನಮ್ಮ ಸಹೋದರ ಸಹೋದರಿಯರ ಭವಿಷ್ಯ ನಮ್ಮ ಕಣ್ಣ ಮುಂದೆ ಹಾಳಾಗ್ತಾ ಇದೆ. ಅವರಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ. ಸಿಕ್ಕಿರ್ತಕ್ಕಂಥ ಶಿಕ್ಷಣವೂ ಕೂಡ ಅತ್ಯಂತ ದುಬಾರಿ ಶಿಕ್ಷಣ. ಆ ಶಿಕ್ಷಣ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅತ್ಯಂತ ದುಬಾರಿ ಮಟ್ಟದ ಶಿಕ್ಷಣ. ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕಪ್ಪ ಲಕ್ಷಾಂತರ ರೂಪಾಯಿ ನಾವು ಪೇ ಮಾಡಬೇಕು. ಆ ಲಕ್ಷಾಂತರ ರೂಪಾಯಿ ಪೇ ಮಾಡಿ ಕಲ್ತ್ರೂ ಕೂಡ ಕಲಿತಕ್ಕಂಥ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಸಿಗುವಂತ ಭರವಸೆ ಕೂಡ ನಮಗೆ ಉಳಿದಿಲ್ಲ. ಯಾಕೆ ಭರವಸೆ ಉಳಿತಾ ಇಲ್ಲಪ್ಪ ಅಂತಂದ್ರೆ ಆ ರೀತಿ ಉದ್ಯೋಗ ಸೃಷ್ಟಿ ದೇಶದಲ್ಲಿ ಆಗ್ತಾ ಇಲ್ಲ. ಯಾಕೆ ದೇಶದಲ್ಲಿ ಆಗ್ತಾ ಇಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಯುವ ಜನರ ಪರವಾಗಿರ್ತಕ್ಕಂಥ ಆಲೋಚನೆ ಇರತಕ್ಕಂಥ ರಾಜಕಾರಣಿಗಳು ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗ್ತದೆ. ಇಂಥ ವ್ಯವಸ್ಥೆ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ. ಇಂಥ ವ್ಯವಸ್ಥೆಯನ್ನು ಎಚ್ಚರಿಗೊಳಿಸಬೇಕಾಗ್ತದೆ.
ಆ ಕಾರಣಕ್ಕಾಗಿ ಸಹೋದರ ಸಹೋದರಿಯರೇ, ನಾವು ಇಂದು ಮಾತನಾಡಬೇಕಾಗಿದೆ. ಈ ಕೇಂದ್ರ ಸರ್ಕಾರದ ವಿರುದ್ಧ, ಇಂಥ ಅನ್ಯಾಯಗಳ ವಿರುದ್ಧ ನಾವೆಲ್ಲರೂ ಕೂಡ ಮಾತನಾಡದಿದ್ರೆ ಮುಂದಿನ ದಿನಗಳು ಇನ್ನೂ ಅತ್ಯಂತ ಘೋರ ಬರ್ತವೆ. ನಾವೀಗ ನೋಡ್ತಾ ಇದ್ದೇವೆ ಎಷ್ಟೆಲ್ಲ ಕಷ್ಟದ ದಿನಗಳು, ಏನಪ್ಪ ಬೆಲೆ ಏರಿಕೆ ಆಗಿರ್ಬೋದು, ನಮಗೇನಪ್ಪ ಅಂತ ನಿರುದ್ಯೋಗ ಆಗಿರ್ಬೋದು, ತಂದೆ ತಾಯಿಗಳ ಕಷ್ಟಪಡ್ತಾರೆ ಮಕ್ಕಳ ಭವಿಷ್ಯಕ್ಕಾಗಿ. ಆ ಭವಿಷ್ಯ ಕಷ್ಟಪಟ್ಟಿರ್ತಕ್ಕಂಥ ದಿನಗಳನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಮೆಡಿಕಲ್ ತಗೋತಾರೆ, ಇಂಜಿನಿಯರಿಂಗ್ ತಗೋತಾರೆ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಕನಸಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಕೂಡ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಏನು ಆಗ್ರಹವನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನೀವೆಲ್ಲರೂ ಕೂಡ, ನೀವು ಒಬ್ಬರೇ ಅಲ್ಲ, ದೇಶಾದ್ಯಂತ ಇರತಕ್ಕಂಥ ಎಲ್ಲರೂ ಕೂಡಿಕೊಂಡು, ದೇಶಾದ್ಯಂತ ಇರುವ ಎಲ್ಲರೂ ನಾವೆಲ್ಲರೂ ಕೂಡ ಇಂದು ಸೋನಂ ವಾಂಗ್ಚುಕ್ ಜೊತೆಯಲ್ಲಿದ್ದೀವಿ. ಅವರ ಏನಪ್ಪಾ ಅಂತ ಉಪವಾಸ ಸತ್ಯಾಗ್ರಹ ಆಗಿರ್ಬೋದು, ಅವರು ಧರಣಿ ಸತ್ಯಾಗ್ರಹ ಆಗಿರ್ಬೋದು, ಅದಕ್ಕೆ ಬೆಂಬಲಿಸ್ತಾ ಇದ್ದೇವೆ. ಇಂದು ಅವರು ಜಂತರ್ ಮಂತರ್ನಲ್ಲಿ ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲಿಸಿ ನಾವು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಚ್ ಮಾಡಿದ್ದೇವೆ. ಇದು ನೀವೆಲ್ಲರೂ ಕೂಡ ಆ ವಾಂಗ್ಚುಕ್ ಅವರಿಗೆ ಕೊಟ್ಟಿರ್ತಕ್ಕಂಥ ಬೆಂಬಲ. ಆ ಕಾರಣಕ್ಕಾಗಿ ಇಲ್ಲಿಗೆ ಅದು ನಿಲ್ಲೋದಿಲ್ಲ. ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ನಿರಂತರವಾಗಿ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ, ಶಿಕ್ಷಣ ಕ್ಷೇತ್ರದ ಬದಲಾವಣೆಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಹೊತ್ತು ಹೊಂಟ್ರೆ ಇವರು ಏನಪ್ಪಾ ಅಂದ್ರೆ ಜಾತಿಗಳ ಮಧ್ಯೆ ಜಗಳ, ಧರ್ಮಗಳ ಮಧ್ಯೆ ಜಗಳ, ಏನಪ್ಪಾ ಅಂತಂದ್ರೆ ಮನುಷ್ಯರ ಮಧ್ಯೆ ಜಗಳ, ಇವೆಲ್ಲವನ್ನೂ ಮಾಡುತ್ತಾ ಇವ್ರು ಏನಪ್ಪಾ ಅಂತಂದ್ರೆ ಕೇವಲ ತಮ್ಮ ರಾಜಕೀಯ ಕುರ್ಚಿ ಭದ್ರಗೊಳಿಸುವುದಕ್ಕೋಸ್ಕರ ಭಾರತ ದೇಶದ ಸಂಪೂರ್ಣ ಜನರ ಮನಸ್ಸನ್ನೇ ಕಲುಷಿತ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ನಾವು ನಮ್ಮ ಜಾತಿ ಧರ್ಮದ ಹೆಸರಿನ ಮೇಲೆ ಚುನಾವಣೆ ರಾಜಕಾರಣ ಮಾಡುವಾಗ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಓಟಿನ ಮೂಲಕ ತಕ್ಕ ಉತ್ತರ ಕೊಡ್ತಕ್ಕಂಥ ದಿನಗಳನ್ನ ನಾವೆಲ್ಲ ವಿದ್ಯಾರ್ಥಿ ಯುವ ಜನರು ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿ ಯುವ ಜನರೇ ಇಡೀ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಆ ಉದಾಹರಣೆಗಳು ಈಗಾಗಲೇ ಪಕ್ಕದ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೇವೆ, ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೇವೆ, ಶ್ರೀಲಂಕಾದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ದೇಶಗಳಲ್ಲೂ ಕೂಡ ಜನಜಿ ಅಂತಕ್ಕಂಥ ಒಂದು ಈ ಯುವ ಜನರು ಇಡೀ ವ್ಯವಸ್ಥೆಯನ್ನು ಬದಲಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದರೆ ಭಾರತ ದೇಶದಲ್ಲಿ ಅಂತ ಪ್ರಯೋಗಗಳು ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಇಲ್ಲೆಲ್ಲವೂ ಕೂಡ ಜಾತಿ ಕಣ್ಣೋಟದಿಂದ ನೋಡ್ತಾರೆ. ಅವ್ರು ಯಾವ ಜಾತಿಯವರು ಮಾಡ್ತಾ ಇದ್ದಾರೆ, ಯಾವ ಧರ್ಮದವ್ರು ಮಾಡ್ತಾ ಇದ್ದಾರೆ, ಯಾವ ಕೋಮಿನವ್ರು ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಹೋರಾಟಗಳಿಗೂ ಕೂಡ ಇದೇನಪ್ಪಾ ಅಂತಂದ್ರೆ ಹಿನ್ನಡೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಂದೇ ಜಾತಿ ಒಂದೇ ಧರ್ಮ, ನಮಗೆಲ್ಲರೂ ಕೂಡ ಭಾರತ ದೇಶದ ಎಲ್ಲ ಪ್ರಜೆಗಳು ಒಟ್ಟುಗೂಡಿ ಇಂಥ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಬಂಧುಗಳೇ, ಮುಂದಿನ ದಿನಮಾನದಲ್ಲಿ ಇನ್ನೂ ದಿಟ್ಟ ಹೋರಾಟವನ್ನು ರೂಪಿಸೋಣ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ನಾವೆಲ್ಲರೂ ಗಟ್ಟಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಜೋರಾಗಿ ಕೂಡೋಣ. ಆವಾಜ್ ದೋ, ಆವಾಜ್ ದೋ. ನಾವೆಲ್ಲ ವಿದ್ಯಾರ್ಥಿ ಯುವ ಜನರು ಜನಪರ ಸಂಘಟನೆಗಳು ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದೇವೆ. ಆ ಮನವಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾವು ಸಲ್ಲಿಸಿರ್ತಕ್ಕಂಥ ಮನವಿ ಸರ್ಕಾರಕ್ಕೆ ತಲುಪಿದೆ ಅಂತ ಕೊಂಡಿದ್ದೇವೆ. ಆದರೆ ಇದು ಕೇವಲ ಏನಪ್ಪಾ ಅಂತ, ಇದು ಒಂದು ದಪ್ಪ ಚರ್ಮದ ಸರ್ಕಾರ, ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಈಗಾಗಲೇ ಇವರು ಮಾಡಿರ್ತಕ್ಕಂಥ ಅನಾಹುತಗಳು ಒಂದೊಂದು ಎರಡೆರಡು ಅಲ್ಲ, ದೇಶದಲ್ಲಿ ಮಾಡಿರ್ತಕ್ಕಂಥ ಅನಾಹುತಗಳಿಗೆ ನಾವೆಲ್ಲರೂ ಉತ್ತರ ಆಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ಬಂದು ಬೆಂಬಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಹೋರಾಟವನ್ನು ನಿರಂತರವಾಗಿರೋಣ. ಓಕೆ. ಜೋರಾಗಿ ಓದ್ತೇನೆ ಸರ್. ಇಂದು ಸೋನಂ ವಾಂಗ್ಚುಕ್ ಅವರು ದೇಶದಲ್ಲಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿತ್ವ. ಅವರು ಇಂದು ವಿದ್ಯಾರ್ಥಿ ಯುವ ಜನರ ಪರವಾಗಿ ಒಂದು ದೊಡ್ಡ ಗಟ್ಟಿದನಿಯಾಗಿ ಒಂದು 20 ದಿನಗಳ ಕಾಲ ನಡೆದಿರ್ತಕ್ಕಂಥ ಏನು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಲಿಕ್ಕೆ ಬಲವಂತವಾಗಿ ಕೇಂದ್ರ ಸರ್ಕಾರ, ನಾಚಿಕೇಡಿ ಸರ್ಕಾರ ಮಾಡಿರ್ತಕ್ಕಂಥ ಕುತಂತ್ರವನ್ನು ಖಂಡಿಸಿ ಇವತ್ತು ಪಾರ್ಲಿಮೆಂಟ್ ಮಾರ್ಚ್ ಏನು ಮಾಡ್ತಾ ಇದೆ ಅಲ್ಲಿಯ ತಂಡ, ಅದಕ್ಕೆ ನಾವು ಬೆಂಬಲಿಸಿ ಇಂದು ವಿಜಯಪುರ ಜಿಲ್ಲಾ ಮಾರ್ಚ್ ಅನ್ನು ಮಾಡಿದ್ದೇವೆ. ದಲಿತ ವಿದ್ಯಾರ್ಥಿ ಪರಿಷತ್ತು ಹಾಗೂ MMDC ವಿಜಯಪುರ ಹಾಗೂ ಜನಪರ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಒಟ್ಟುಗೂಡಿ ಮಾಡಿದ್ದೇವೆ. ಅದನ್ನ ಈಗ ಮನವಿಯನ್ನ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಲಿಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಯುವ ಜನರ ಧ್ವನಿ, ಪರಿಸರವಾದಿ, ಸಮಾಜ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರು ನೀಟ್ ಪರೀಕ್ಷೆ ಹಗರಣ ವಿರುದ್ಧ ನಡೆಸುತ್ತಿರುವ ಹೋರಾಟವನ್ನು ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ MMDC ಜಿಲ್ಲಾ ಘಟಕದ ವತಿಯಿಂದ ಸಂಪೂರ್ಣ ಬೆಂಬಲಿಸಿ ಪ್ರತಿಭಟನೆ ಮೂಲಕ ಮನವಿಯನ್ನು ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸುತ್ತಿದ್ದೇವೆ. ಈ ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆ. ಇಲ್ಲವಾದಲ್ಲಿ ದೇಶವ್ಯಾಪಿ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡುತ್ತಾ ವಿದ್ಯಾರ್ಥಿ ಯುವ ಜನರ ಪರವಾಗಿ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾ ಇದ್ದೇವೆ.
ಹಾಗೆ ಇನ್ನೊಂದು ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ಜಂತರ್ ಮಂತರಲ್ಲಿ ಟಿಯರ್ ಗ್ಯಾಸ್ ಮಾಡಿದ್ದಾರೆ. ಟಿಯರ್ ಗ್ಯಾಸ್ ಮಾಡಿ ವಿದ್ಯಾರ್ಥಿಗಳು ಒಂಚೂರು ಮುಂದೆ ಬನ್ನಿ ಅಮ್ಮ. ಅದನ್ನು ಕೂಡ ನಾವು ಖಂಡಿಸ್ತಾ ಇದೀವಿ. ವಿದ್ಯಾರ್ಥಿಗಳು ಮುಂದೆ ಬನ್ರಿ ಅಮ್ಮ. ಭಾಗ್ಯಶ್ರೀ ಅಭಿ ವಿದ್ಯಾರ್ಥಿ सर इधर देखिए. ಓಕೆ ಸರ್.